ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಕನ್ನಡದಲ್ಲಿ ಎಸ್ಸೆ 2ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 3 ಗಂಟೆ 15 ನಿಮಿಷಗಳು. ಒಟ್ಟು ಅಂಕಗಳು 100 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ಒಟ್ಟು 6 ಪ್ರಶ್ನೆ 1 ಅಂಕದಂತೆ ಇರುತ್ತೆ ನಿಮಗೆ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೆಯ ಅಕ್ಷರಗಳು. ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಮಹಾಪ್ರಾಣಾಕ್ಷರಗಳು. ಪ್ರಶ್ನೆ 2, ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರವಾಗಿದೆ. ಈ ವಾಕ್ಯದಲ್ಲಿರುವ ಸೂರ್ಯೋದಯ ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಗುಣಸಂಧಿ. ಪ್ರಶ್ನೆ 3, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯವಿದು. ಸರಿಯಾದ ಉತ್ತರ ಆಯ್ಕೆ ಬಿ, ಉತ್ತ. ಪ್ರಶ್ನೆ 4, ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಇಲ್ಲಿ ಶುಭವಾಗಲಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ವಿದ್ಯಾರ್ಥಕ. ಪ್ರಶ್ನೆ 5, ಬೀಳ್ಕೊಡೆ ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಕರ್ಮಧಾರಯ ಸಮಾಸ. ಪ್ರಶ್ನೆ 6, ಸಪ್ತಮಿ ವಿಭಕ್ತಿಯ ಪ್ರತ್ಯಯ. ಸರಿಯಾದ ಉತ್ತರ ಆಯ್ಕೆ ಸಿ, ಅಲ್ಲಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲಿ ಒಟ್ಟು 4 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 7, ಕಾವ್ಯ ಕಬ್ಬ, ರಾಯ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ರಾಜ. ಪ್ರಶ್ನೆ 8, ಬೆಂಗಳೂರು ಅಂಕಿತನಾಮ, ಪರ್ವತ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರೂಢನಾಮ. ಪ್ರಶ್ನೆ 9, ಘೃತ ತುಪ್ಪ, ತೈಲ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಎಣ್ಣೆ. ಪ್ರಶ್ನೆ 10, ಮೊಟ್ಟ ಮೊದಲು ದ್ವಿರುಕ್ತಿ, ಸತಿಪತಿ ಡ್ಯಾಶ್. ಸರಿಯಾದ ಉತ್ತರ ಜೋಡು ನುಡಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಒಟ್ಟು 7 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 11, ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು. ಉತ್ತರ ರೈಗಳ ಮನೆ ಹೊರಗಡೆ 4 ಸುತ್ತಲೂ ಉಸುಬು ಅಂದರೆ ಮರಳು ಹರಡಿದ್ದ ಮರುಭೂಮಿಯ ಪ್ರದೇಶದಲ್ಲಿತ್ತು. ಪ್ರಶ್ನೆ 12, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು. ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. ಪ್ರಶ್ನೆ 13, ಭಾರತೀಯ ವಿದ್ಯಾಭವನವು ಎಸ್ ರಾಧಾಕೃಷ್ಣನ್ ರವರಿಗೆ ಯಾವ ಬಿರುದನ್ನು ನೀಡಿತು. ಉತ್ತರ ಭಾರತೀಯ ವಿದ್ಯಾಭವನವು ಎಸ್ ರಾಧಾಕೃಷ್ಣನ್ ರವರಿಗೆ ಬ್ರಹ್ಮ ವಿದ್ಯಾಭಾಸ್ಕರ ಎಂಬ ಬಿರುದನ್ನು ನೀಡಿತು. ಪ್ರಶ್ನೆ 14, ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು. ಉತ್ತರ ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಪ್ರಶ್ನೆ 15, ಚಂಡಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ. ಉತ್ತರ ಚಂಡಮಾರಿಯು ಜನರಿಗೆ ತನಗೆ ಜೀವಬಲಿಯನ್ನು ಕೊಟ್ಟಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ. ಪ್ರಶ್ನೆ 16, ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ. ಉತ್ತರ ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. ಪ್ರಶ್ನೆ 17, ರತ್ನಾಕರ ವರ್ಣಿ ಬರೆದ ಪ್ರಸಿದ್ಧ ಕೃತಿ ಯಾವುದು. ಉತ್ತರ ರತ್ನಾಕರ ವರ್ಣಿ ಬರೆದ ಪ್ರಸಿದ್ಧ ಕೃತಿ ಭರತೇಶ ವೈಭವ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಒಟ್ಟು 10 ಪ್ರಶ್ನೆ 2 ಅಂಕದಂತೆ ಇರುತ್ತೆ. ಪ್ರಶ್ನೆ 18, ಶಿವರಾಮ ಹಾಗೂ ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿ. ಉತ್ತರ ಜಯಪುರದಲ್ಲಿ ಲೇಖಕರು ಉಳಿದುಕೊಂಡಿದ್ದ ಮಿತ್ರ ರೈಗಳ ಮನೆಯ ನಲ್ಲಿಯ ನೀರು ಮರುಭೂಮಿಯ ಬಿಸಿಲಿಗೆ ಕಾದಿರುತ್ತಿತ್ತು. ಲೇಖಕ ಶಿವರಾಮ ಕಾರಂತರಿಗೆ ಬಿಸಿ ನೀರಿನ ಸ್ನಾನ ಮಾಡುವ ಅಭ್ಯಾಸವಿತ್ತು. ಆದರೆ ಅವರ ಮಿತ್ರರಾದ ಶ್ರೀಪತಿಯವರು ತಣ್ಣೀರಿನಲ್ಲಿ ಸ್ನಾನ ಮಾಡುವ ಅಭ್ಯಾಸವುಳ್ಳವರು. ಹೀಗಾಗಿ ಶ್ರೀಪತಿಯವರು ಕಾದಿದ್ದ ಬಿಸಿ ನೀರನ್ನು ಆರಿಸಿ ಸ್ನಾನ ಮಾಡಬೇಕಾಗಿ ಬಂದ ಪ್ರಸಂಗ ನಡೆಯಿತು. ಪ್ರಶ್ನೆ 19, ದ್ಯೂತನು ಹೇಗಿರಬೇಕು.
ಉತ್ತರ: ದ್ಯೂತನು ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದ ವಿದ್ವಾಂಸನಾಗಿರಬೇಕು. ಅವನು ತನ್ನ ಕಾರ್ಯದಲ್ಲಿ ಸಮರ್ಥನೂ ಮತ್ತು ಪ್ರತಿಭಾಶಾಲಿಯೂ ಆಗಿರಬೇಕು. ರಾಜನು ಹೇಳಿ ಕಳಿಸಿದ ಸಂದೇಶವನ್ನು ಮಾತ್ರವೇ ಸರಿಯಾಗಿ ತಿಳಿಸುವ ಸತ್ಯವಂತನಾಗಿರಬೇಕು ಹಾಗೂ ವ್ಯಕ್ತಿಗಳ ಮತ್ತು ವಸ್ತುಗಳ ಮೌಲ್ಯವನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು. ಪ್ರಶ್ನೆ 20. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ತಿಳಿಸಿ. ಉತ್ತರ: ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಇವರು ಕಾಲಿಗೆ ಬಿಳಿಯ ಪಂಚೆಯ ವೀರಗಚ್ಚೆ ಹಾಕಿ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು ಸುತ್ತಿರುತ್ತಾರೆ. ಮೈಗೆ ಕಾವಿ ಬಣ್ಣದ ಕಸೆ ಅಂಗಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕಿವಿಯಲ್ಲಿ ಕರ್ಣಕುಂಡಲ ಹಾಗೂ ಹಣೆಗೆ ವಿಭೂತಿಯನ್ನು ಹಚ್ಚಿರುತ್ತಾರೆ. ಪ್ರಶ್ನೆ 21. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯಗಳನ್ನು ತಿಳಿಸಿ. ಉತ್ತರ: ತೆಂಕುತಿಟ್ಟಿನಲ್ಲಿ ಚೆಂಡೆ ವಾದಕನಿಗೆ ಆಸನದ ವ್ಯವಸ್ಥೆ ಇರುವುದಿಲ್ಲ, ಆದರೆ ಪಾತ್ರಧಾರಿಗಳಿಗೆ ಸಿಂಹಾಸನವಿರುತ್ತದೆ. ಬಡಗುತಿಟ್ಟಿನಲ್ಲಿ ರಥದ ಆಕೃತಿಯ ಆಸನವನ್ನು ಬಳಸುತ್ತಾರೆ. ತೆಂಕುತಿಟ್ಟಿನಲ್ಲಿ ಅರ್ಥಗಾರಿಕೆಗೆ ಮತ್ತು ದೊಡ್ಡ ಹೆಜ್ಜೆಗಳ ಕುಣಿತಕ್ಕೆ ಪ್ರಾಧಾನ್ಯತೆ ಇದ್ದರೆ, ಬಡಗಿನಲ್ಲಿ ಕುಣಿತ ಮತ್ತು ಅಭಿನಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತದೆ. ಪ್ರಶ್ನೆ 22. ಕನ್ನಡಿಗರ ವಿಶೇಷತೆಯನ್ನು ಶ್ರೀವಿಜಯನು ಹೇಗೆ ಸಾರಿದ್ದಾನೆ. ಉತ್ತರ: ಕನ್ನಡ ನಾಡಿನ ಜನರು ಸಾಹಿತ್ಯದ ಯಾವುದೇ ಪ್ರಾಕಾರವಾಗಲಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಸ್ಪಷ್ಟ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸಬಲ್ಲರು. ಇವರು ಅಕ್ಷರ ಜ್ಞಾನವಿಲ್ಲದಿದ್ದರೂ ಕಾವ್ಯವನ್ನು ಕಟ್ಟಬಲ್ಲ ಮತ್ತು ಸೊಗಸಾಗಿ ಹಾಡಬಲ್ಲ ಸಾಮರ್ಥ್ಯವುಳ್ಳವರು. ಹೀಗಾಗಿ ಕನ್ನಡಿಗರು ಜನ್ಮತಃ ಬುದ್ಧಿಶಾಲಿಗಳೆಂದು ಶ್ರೀವಿಜಯನು ಹೊಗಳಿದ್ದಾನೆ. ಪ್ರಶ್ನೆ 23. ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕುರಿತು ನಯಸೇನನ ಅಭಿಪ್ರಾಯವೇನು. ಉತ್ತರ: ಕನ್ನಡ ಭಾಷೆಯು ಅತಿಯಾಗಿ ಸಂಸ್ಕೃತಮಯವಾಗುವುದನ್ನು ನಯಸೇನ ಕವಿಯು ಒಪ್ಪುವುದಿಲ್ಲ. ನಮಗೆ ಎಣ್ಣೆಯೂ ಬೇಕು, ತುಪ್ಪವೂ ಬೇಕು, ಆದರೆ ಇವೆರಡನ್ನೂ ಮಿಶ್ರಣ ಮಾಡಿ ಬಳಸಬಾರದು ಎಂಬುದು ಇವನ ಅಭಿಪ್ರಾಯ. ಅಂದರೆ ಕನ್ನಡದಲ್ಲಿ ಕಾವ್ಯ ರಚಿಸುವಾಗ ಶುದ್ಧ ಕನ್ನಡ ಪದಗಳನ್ನೇ ಬಳಸಬೇಕೆಂದು ಅವನು ಪ್ರತಿಪಾದಿಸಿದ್ದಾನೆ. ಪ್ರಶ್ನೆ 24. ಪುಟ್ಟ ಪಕ್ಷಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ. ಉತ್ತರ: ಪುಟ್ಟ ಹಕ್ಕಿಯು ಜಗದಂಗಳದಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಸದಾ ಹಾರುತ್ತಿರುತ್ತದೆ. ರೆಕ್ಕೆಗಳ ಬಲದಿಂದ ಆಕಾಶದಲ್ಲಿ ಮುಕ್ತವಾಗಿ ಸಂಚರಿಸುತ್ತಾ ಇಡೀ ಜಗತ್ತನ್ನೇ ತನ್ನ ಅಂಗಳವೆಂಬಂತೆ ಭಾವಿಸಿ ಹಾರಾಟ ನಡೆಸುತ್ತದೆ. ಪ್ರಶ್ನೆ 25. ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು ಬರೆದಿದ್ದರು. ಉತ್ತರ: ಚೆನ್ನಭೈರಾದೇವಿಯು ಪೋರ್ಚುಗೀಸರ ಅನುಮತಿ ಪಡೆಯದ ಹಡಗುಗಳ ವ್ಯಾಪಾರಕ್ಕೆ ಸಹಕರಿಸುತ್ತಿರುವುದನ್ನು ಲೂಯಿಸ್ ಅಟಾಯಿಡೆ ಆಕ್ಷೇಪಿಸಿದ್ದನು. ರಾಜದ್ರೋಹಿ ಅಟಾಯಿಡೆಗೆ ನೀಡಿದ ಆಶ್ರಯವನ್ನು ನಿಲ್ಲಿಸಿ ನಮಗೆ ಒಪ್ಪಿಸಬೇಕೆಂದು ಬರೆದಿದ್ದನು. ತಪ್ಪಿದಲ್ಲಿ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದ್ದನು. ಪ್ರಶ್ನೆ 26. ದುರ್ಗಪ್ಪನು ಶಂಕ್ರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳನ್ನು ಬರೆಯಿರಿ. ಉತ್ತರ: ಜೀವಕ್ಕೆ ಯಾವ ಕುಲವೂ ಇಲ್ಲ. ಗಾಳಿಗೆ ಕುಲ ಇದೆಯೇ ಅಥವಾ ನೀರಿಗೆ ಕುಲ ಇದೆಯೇ ಎಂದು ದುರ್ಗಪ್ಪನು ಶಂಕ್ರಣ್ಣನಿಗೆ ಕೇಳುತ್ತಾನೆ. ನೆಲಕ್ಕೆ ಕುಲ ಎಲ್ಲಿಂದ ಬರಬೇಕು ಎಂಬುದು ಅವನ ಪ್ರಶ್ನೆ. ನಾವು ಮಾಡಿಕೊಂಡ ಜಾತಿ ಕುಲಗಳ ಭೇದವು ಸರಿ ಅಲ್ಲ ಎಂಬ ನೀತಿ ಮಾತನ್ನು ಅವನು ತಿಳಿಸುತ್ತಾನೆ. ಪ್ರಶ್ನೆ 27. ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾಣಿಯವರ ಆಸೆಗಳೇನು ತಿಳಿಸಿ. ಉತ್ತರ: ಕವಿಯತ್ರಿಯು ಸಮಾಜಕ್ಕೆ ಬೆಳಕು ನೀಡುವ ಬತ್ತಿಯಾಗಬೇಕು, ದಣಿದವರಿಗೆ ನೆರಳಾಗಬೇಕು, ಮರವಾಗಬೇಕು ಮತ್ತು ದಾಹಗೊಂಡವರ ತಣಿಸುವ ಸೆಲೆಯಾಗಬೇಕು ಎಂದು ಬಯಸುತ್ತಾರೆ. ಅಮ್ಮನ ಕಂಠದ ಜೋಗುಳವಾಗಿ ಹಾಗೂ ಅಜ್ಞಾನವನ್ನು ತೊಲಗಿಸಲು ವಿದ್ಯಾದೇವತೆಯ ಕೈಯಲ್ಲಿನ ಗ್ರಂಥವಾಗಬೇಕೆಂಬುದು ಇವರ ಆಸೆಯಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ.
ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ಇಲ್ಲಿ 2 ಕವಿ ಅಥವಾ ಲೇಖಕರ ಬಗ್ಗೆ ಕೊಟ್ಟಿರ್ತಾರೆ ಮಕ್ಕಳ. 3 ಅಂಕಗಳೊಂದಿಗೆ ಒಟ್ಟು 6 ಅಂಕ ಸಿಗುವಂತಹ ಅವಕಾಶ ಇರುತ್ತೆ ನಿಮಗೆ. ಪ್ರಶ್ನೆ 28ರಲ್ಲಿ ಹರಿಹರ ಅಂತ ಕೊಟ್ಟಿದ್ದಾರೆ. ಹರಿಹರ ಕವಿಯ ಕಾಲ ಸುಮಾರು ಸಾಮಾನ್ಯ ಶಕ 1200. ಈತನ ಸ್ಥಳ ಹಂಪೆ. ಈತನು ಗಿರಿಜಾ ಕಲ್ಯಾಣ ಎಂಬ ಪ್ರಸಿದ್ಧ ಚಂಪೂ ಕಾವ್ಯವನ್ನು ರಚಿಸಿದ್ದಾನೆ. ಇದರೊಂದಿಗೆ ಪಂಪಾಶತಕ, ರಕ್ಷಾಶತಕ ಕೃತಿಗಳನ್ನು ರಚಿಸಿದ್ದಾನೆ. ಇವನನ್ನು ರಗಳೆ ಕವಿ ಎಂದೇ ಕರೆಯಲಾಗುತ್ತದೆ. ಪ್ರಶ್ನೆ 29 ಕಯ್ಯಾರ ಕಿಞ್ಞಣ್ಣ ರೈ. ಕಯ್ಯಾರ ಕಿಞ್ಞಣ್ಣ ರೈ ಅವರ ಕಾಲ ಸಾಮಾನ್ಯ ಶಕ 1915. ಇವರ ಸ್ಥಳ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮ. ಇವರು ಪುನರ್ನವ, ಶ್ರೀಮುಖ, ಐಕ್ಯಗಾನ, ಚೇತನ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ನಾಡೋಜ ಪುರಸ್ಕಾರಗಳು ದೊರೆತಿವೆ. ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲಿ ಒಂದು ಪದ್ಯಭಾಗವನ್ನು ಕೊಟ್ಟಿರ್ತಾರೆ, 3 ಅಂಕ ಸಿಗುತ್ತೆ. ಪ್ರಶ್ನೆ 30ರಲ್ಲಿ ನೋಡಿ. ಮಲ್ಲಿಗೆಯಲ್ಲದೆ ಸಂಪಿಗೆಯಲ್ಲದೆ ದಾಳಿಂಬ ಮಲ್ಲೆಪ್ಪುವ ಚಂದೆಂ. ಇದರ ಲಘು ಗುರುವನ್ನು ಹಾಕಿ ಗಣ ವಿಭಾಗ ಮಾಡಲಾಗಿದೆ ಮಕ್ಕಳ. ಛಂದಸ್ಸಿನ ಹೆಸರು ಕಂದ ಪದ್ಯಕ್ಕೆ ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟ್ ರೀಡಿಂಗ್ ನೋಡಿ. ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಿಸಿ. ಇಲ್ಲೂ ಸಹ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 31 ಸುಲಿದ ಬಾಳೆಯ ಹಣ್ಣಿನಂದದಿ. ಇದರ ಅಲಂಕಾರ, ಉಪಮಾಲಂಕಾರ, ಲಕ್ಷಣ 2 ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರವೆನಿಸುತ್ತದೆ. ಉಪಮೇಯ ಕನ್ನಡ ಭಾಷೆ. ಉಪಮಾನ ಸುಲಿದ ಬಾಳೆಯ ಹಣ್ಣು. ಉಪಮಾವಾಚಕ ಅಂದದಿ. ಸಮಾನ ಧರ್ಮ ಇಲ್ಲಿ ಲುಪ್ತವಾಗಿದೆ ಅಥವಾ ಅಡಕವಾಗಿದೆ. ಸಮನ್ವಯ ಇಲ್ಲಿ ಉಪಮೇಯವಾದ ಕನ್ನಡ ಭಾಷೆಯನ್ನು ಉಪಮಾನವಾದ ಸುಲಿದ ಬಾಳೆಯ ಹಣ್ಣಿಗೆ ಹಾಗೂ ಅಂದದಿ ಎಂಬ ವಾಚಕ ಪದದ ಮೂಲಕ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ನೆಕ್ಸ್ಟ್ ರೀಡಿಂಗ್ ನೋಡಿ. ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲಿ ಒಂದೇ ಗಾದೆ ಮಾತನ್ನು ನೀವು ವಿಸ್ತರಣೆ ಮಾಡಬೇಕಾಗತ್ತೆ. 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 32ರಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು. ಉತ್ತರವನ್ನು ನೋಡಿ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಮನುಷ್ಯನ ಜೀವನದ ಮೌಲ್ಯಗಳನ್ನು ಅಲ್ಪ ಪದಗಳಲ್ಲಿ ಮನವರಿಕೆ ಮಾಡಿಕೊಡುವಲ್ಲಿ ಗಾದೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಜೀವನದಲ್ಲಿ ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡಿದರೆ ಮಾತ್ರ ಸುಖವಾದ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ ಎಂಬುದು ಈ ಗಾದೆಯ ಮುಖ್ಯ ಅರ್ಥವಾಗಿದೆ. ಈ ಗಾದೆಯು ಶ್ರಮದ ಮಹತ್ವವನ್ನು ತಿಳಿಸುತ್ತದೆ. ರೈತನು ಹೊಲದಲ್ಲಿ ಮಳೆ, ಗಾಳಿ ಎನ್ನದೆ ಮಣ್ಣಿನೊಂದಿಗೆ ಮಣ್ಣಾಗಿ ಕಷ್ಟಪಟ್ಟು ದುಡಿಯುತ್ತಾನೆ. ಅವನ ಕೈಗಳು ಕೆಸರಾದಾಗ ಮಾತ್ರ ಭೂಮಿ ತಾಯಿ ಸಮೃದ್ಧವಾದ ಬೆಳೆಯನ್ನು ನೀಡುತ್ತಾಳೆ. ಆಗ ಮಾತ್ರ ಅವನು ಮತ್ತು ಸಮಾಜದ ಜನರು ಊಟಕ್ಕೆ ಮೊಸರು ಸೇರಿದಂತೆ ಉತ್ತಮ ಆಹಾರವನ್ನು ಉಣ್ಣಲು ಸಾಧ್ಯವಾಗುತ್ತದೆ. ಕೇವಲ ಕುಳಿತು ಉಣ್ಣಬಯಸುವವನಿಗೆ ದಟ್ಟ ದಾರಿದ್ರ್ಯ ತಪ್ಪಿದ್ದಲ್ಲ. ಸೋಮಾರಿತನದಿಂದ ಕೂಡಿದ ಜೀವನವು ದುಃಖಕ್ಕೆ ದಾರಿಯಾದರೆ ಕಠಿಣ ಪರಿಶ್ರಮವು ಉಜ್ವಲ ಭವಿಷ್ಯದ ಅಡಿಪಾಯವಾಗುತ್ತದೆ. ಕಾಯಕವೇ ಕೈಲಾಸ ಎಂಬಂತೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ ಇದ್ದರೆ ಯಶಸ್ಸು ಖಂಡಿತವಾಗಿ ದೊರೆಯುತ್ತದೆ. ಒಟ್ಟಾರೆಯಾಗಿ ಪ್ರತಿಫಲವನ್ನು ನಿರೀಕ್ಷಿಸುವ ಮೊದಲು ನಾವು ಅದಕ್ಕೆ ತಕ್ಕಂತೆ ಶ್ರಮಪಡಬೇಕು. ಕಷ್ಟವಿಲ್ಲದೆ ಸುಖ ಲಭಿಸದು. ಆದ್ದರಿಂದ ನಾವು ಆಲಸ್ಯವನ್ನು ಬಿಟ್ಟು ಪ್ರಾಮಾಣಿಕವಾಗಿ ದುಡಿದರೆ ಜೀವನದಲ್ಲಿ ಸುಖ ಸಮೃದ್ಧಿಗಳನ್ನು ಹೊಂದಬಹುದು ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಇಲ್ಲಿ ಮತ್ತೊಂದು ಗಾದೆ ಮಾತನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ದೇಶ ಸುತ್ತು ಕೋಶ ಓದು. ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೆ ಇದನ್ನು ಸಹ ನೀವು ಬರಿಬೋದಾಗಿದೆ. ಉತ್ತರವನ್ನು ನೋಡಿ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಮನುಷ್ಯನ ಜ್ಞಾನದ ವಿಸ್ತಾರವನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಈ ಗಾದೆ ಬಹಳ ಮಹತ್ವದ್ದಾಗಿದೆ. ಒಬ್ಬ ಮನುಷ್ಯ ಪರಿಪೂರ್ಣ ಜ್ಞಾನಿಯಾಗಬೇಕಾದರೆ ಕೇವಲ ಪುಸ್ತಕಗಳನ್ನು ಓದಿದರೆ ಸಾಲದು. ಅದರೊಂದಿಗೆ ಲೋಕಾನುಭವವನ್ನು ಪಡೆಯಬೇಕೆಂಬುದು ಈ ಗಾದೆಯ ಮುಖ್ಯ ಆಶಯ. ಕೋಶ ಓದು. ಕೋಶ ಎಂದರೆ ಪುಸ್ತಕ ಅಥವಾ ಜ್ಞಾನದ ಭಂಡಾರ. ಪುಸ್ತಕಗಳನ್ನು ಓದುವುದರಿಂದ ನಮಗೆ ಸೈದ್ಧಾಂತಿಕ ಜ್ಞಾನ ಲಭಿಸುತ್ತದೆ. ಪ್ರಪಂಚದ ಇತಿಹಾಸ, ವಿಜ್ಞಾನ, ಸಾಹಿತ್ಯದ ಬಗ್ಗೆ ನಾವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಬಹುದು. ಇದು ನಮಗೆ ಅಕಾಡೆಮಿಕ್ ಜ್ಞಾನವನ್ನು ನೀಡುತ್ತದೆ. ದೇಶ ಸುತ್ತು ಪುಸ್ತಕದ ಜ್ಞಾನಕ್ಕೆ ಪೂರಕವಾಗಿ ನಾವು ವಿವಿಧ ಪ್ರದೇಶಗಳನ್ನು ಸುತ್ತಬೇಕು. ಪ್ರಯಾಣ ಮಾಡುವುದರಿಂದ ವಿವಿಧ ಸಂಸ್ಕೃತಿಗಳು, ಭಾಷೆಗಳು, ಜನರ ಆಚಾರ ವಿಚಾರಗಳು ಮತ್ತು ಪ್ರಕೃತಿಯ ವೈವಿಧ್ಯತೆ ನಮಗೆ ಪ್ರತ್ಯಕ್ಷವಾಗಿ ಅರಿವಾಗುತ್ತದೆ. ಈ ಲೋಕಾನುಭವವು ಮನುಷ್ಯನಿಗೆ ಬದುಕುವ ಕಲೆ ಮತ್ತು ಔದಾರ್ಯವನ್ನು ಕಲಿಸುತ್ತದೆ. ಮುಕ್ತಾಯ. ಪುಸ್ತಕದ ಓದು ನಮಗೆ ಮಾಹಿತಿಯನ್ನು ನೀಡಿದರೆ, ದೇಶ ಸುತ್ತಾಟವು ನಮಗೆ ಅನುಭವವನ್ನು ನೀಡುತ್ತದೆ. ಮಾಹಿತಿ ಮತ್ತು ಅನುಭವ ಇವೆರಡೂ ಸೇರಿದಾಗ ಮಾತ್ರ ಮನುಷ್ಯನ ವ್ಯಕ್ತಿತ್ವ ಪರಿಪೂರ್ಣವಾಗುತ್ತದೆ. ಪುಸ್ತಕದ ಜ್ಞಾನ ಮತ್ತು ಲೋಕದ ಜ್ಞಾನ ಎರಡೂ ಜೀವನದ ಏಳಿಗೆಗೆ ಅವಶ್ಯಕ ಎಂಬುದು ಈ ಗಾದೆಯ ಸಾರ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ ಒಟ್ಟು 6 ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. 3 ಅಂಕದೊಂದಿಗೆ ಸಿಗುತ್ತೆ ಮಕ್ಕಳ. ಒಟ್ಟು 18 ಅಂಕಗಳಿರುತ್ತೆ. ಪ್ರಶ್ನೆ 33. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಆಯ್ಕೆ. ಈ ವಾಕ್ಯವನ್ನು ಎಸ್.ಎಲ್. ಭೈರಪ್ಪ ಅವರು ಬರೆದಿರುವ ನಾ ಕಂಡಂತೆ ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಬಿ.ಜಿ.ಎಲ್. ಸ್ವಾಮಿಯವರು ಮುಂಜಾನೆ ತಮ್ಮ ಕೊಠಡಿಯಲ್ಲಿ ತಲ್ಲೀನರಾಗಿ ಪಿಟೀಲು ಅಭ್ಯಾಸ ಮಾಡುತ್ತಿದ್ದರು. ಲೇಖಕರು ಆ ದಾರಿಯಾಗಿ ಹೋಗುವಾಗ ಸ್ವಾಮಿಯವರ ಪಿಟೀಲು ವಾದನಕ್ಕೆ ಮಾರು ಹೋಗಿ ಅರ್ಧ ಗಂಟೆಗೂ ಹೆಚ್ಚು ಸಮಯ ಹೊರಗೆ ನಿಂತು ಆಲಿಸುತ್ತಿದ್ದರು. ಸ್ವಾಮಿಯವರು ಹೊರಬಂದಾಗ ನೀವೇಕೆ ಬಾಗಿಲು ತಟ್ಟಲಿಲ್ಲ ಎಂದು ಕೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದರು. ಸ್ವಾರಸ್ಯ. ಸಂಗೀತವು ಹೃದಯಕ್ಕೆ ಆಪ್ಯಾಯಮಾನವಾದುದು. ಸಂಗೀತಗಾರರಿಗೆ ತೊಂದರೆಯಾಗದಂತೆ ಅದನ್ನು ಸವಿಯಬೇಕೆಂಬ ಲೇಖಕರ ಕಲಾಭಿಮಾನ ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 34. ನೀವೊಬ್ಬರೇ ನನ್ನನ್ನು ಮನುಷ್ಯರಂತೆ ಕಂಡು ವರ್ತಿಸಿದವರು. ಆಯ್ಕೆ. ಈ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ರಷ್ಯಾ ದೇಶದ ಮಾಸ್ಕೋದಲ್ಲಿ ನಡೆದ ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ಸ್ಟಾಲಿನ್ ಅವರಿಗಾದ ಅಗಲಿಕೆಯ ದುಃಖ ಮತ್ತು ರಾಧಾಕೃಷ್ಣನ್ ಅವರ ಮಾನವೀಯ ವ್ಯಕ್ತಿತ್ವದ ಪರಿಚಯ ಈ ಮಾತುಗಳಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 35. ರಾಜ್ಯಭಾರ ಅಂಧರ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು. ಆಯ್ಕೆ. ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ಎಂಬ ನಾಟಕದ ಅಧಿಕಾರ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಬಿಜ್ಜಳ ಮಹಾರಾಜನು ತನ್ನ ಮಗನಿಗೆ ಪಟ್ಟ ಕಟ್ಟಿ ಯುವರಾಜ ಮಾಡುವ ಒಲವನ್ನು ವ್ಯಕ್ತಪಡಿಸಿದಾಗ ರಾಜನಾಗಲು ಆತನಿಗಿರಬೇಕಾದ ಅರ್ಹತೆ ಮತ್ತು ಕರ್ತವ್ಯದ ಬಗ್ಗೆ ಬಸವಣ್ಣನವರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ. ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಯುವರಾಜನಾಗುವುದು ಯೋಗ್ಯತೆಯೂ ಅಲ್ಲ. ರಾಜ್ಯಭಾರ ಎನ್ನುವುದು ಕೇವಲ ಅಧಿಕಾರವಲ್ಲ, ಬದಲಾಗಿ ಅದೊಂದು ಪವಿತ್ರವಾದ ಕಾಯಕ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಪ್ರಶ್ನೆ 36. ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ಆಯ್ಕೆ. ಈ ವಾಕ್ಯವನ್ನು ದೇವಿದಾಸರ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ.
ಸಂದರ್ಭ: ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಭೀಷ್ಮರನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ಕೌರವರು ಮತ್ತು ಪಾಂಡವರು ಇಬ್ಬರೂ ನಿಮಗೆ ಮೊಮ್ಮಕ್ಕಳೇ ಆಗಿರುವಾಗ ನೀವು ಕೇವಲ ಕೌರವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅರ್ಜುನನು ಭೀಷ್ಮರನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಪಾಂಡವರು ಮತ್ತು ಕೌರವರು ಇಬ್ಬರನ್ನು ಸಮಾನವಾಗಿ ಸಾಕಲಹಿದ ಭೀಷ್ಮರು ಯುದ್ಧದಲ್ಲಿ ಕೇವಲ ಕೌರವರ ಪರ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಅರ್ಜುನನ ತರ್ಕ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 37. ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಆಯ್ಕೆ: ಈ ವಾಕ್ಯವನ್ನು ಶಿಶುನಾಳ ಶರೀಫರು ಬರೆದಿರುವ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಿದಿರಿನ ಉಪಯೋಗಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಶರೀಫರು ಈ ಮಾತುಗಳನ್ನು ಹೇಳಿದ್ದಾರೆ. ಬಿದಿರು ಅನೇಕ ರೀತಿಯಲ್ಲಿ ಮಾನವನ ಜೀವನದಲ್ಲಿ ಬಳಸಲ್ಪಡುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಸ್ವಾರಸ್ಯ: ಬಹುಪಯೋಗಿಯಾದ ಬಿದಿರು ಮಾನವನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಸಹಾಯಕ್ಕೆ ಬರುತ್ತದೆ. ಅದೇ ರೀತಿ ಮಹಾತ್ಮರು ಬಳಸುವ ಬೆತ್ತವು ಬಿದಿರಿನದ್ದೇ ಆಗಿದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಪ್ರಶ್ನೆ 38. ಕರುಣದಿಂದ ತಲ್ಲೆಣಿಸಿದ ಪೆಂ. ಆಯ್ಕೆ: ಈ ವಾಕ್ಯವನ್ನು ಜನ್ನಕವಿಯು ಬರೆದಿರುವ ಬಲಿಯನಿತ್ತಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಚಂಡಮಾರಿಗೆ ಪ್ರಾಣಿ ಬಲಿಯನ್ನು ನೀಡುವ ಸಿದ್ಧತೆಯನ್ನು ಕಂಡು ಅಭಯರುಚಿಯು ಮಾರೀದತ್ತನಿಗೆ ಹಿಂಸೆಯ ಪರಿಣಾಮವನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ರಚಿಸಲಾಗಿದೆ. ಸ್ವಾರಸ್ಯ: ಹಿಂಸೆ ಮಾಡುವುದಿರಲಿ, ಸಂಕಲ್ಪ ಹಿಂಸೆ ಮಾಡುವುದರಿಂದಲೂ ಕೂಡ ಅನೇಕ ಜನ್ಮಗಳಲ್ಲಿ ದುಃಖ ಅನುಭವಿಸಬೇಕಾಗುತ್ತದೆ ಎಂದು ಅಭಯರುಚಿಯು ಕರುಣೆಯಿಂದ ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ಆಯ್ಕೆ ಇರುತ್ತೆ, ಆದರೆ ಒಂದೇ ಪದ್ಯಭಾಗವನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ. 4 ಅಂಕ ಸಿಗುತ್ತೆ ಮಕ್ಕಳ. ನೋಡಿ ಪ್ರಶ್ನೆ 39ರಲ್ಲಿ ಹೇಮಂತ ಋತುರಾಜನಿಳೆಗೆ ಬಂದಿಳಿವದಂ ಹೂವಿಲ್ಲ ಹಸಿರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲಿ. ಇಲ್ಲಿ ಆಯ್ಕೆ ಕೊಟ್ಟು ಅಥವಾ ಅಂತ ಕೊಟ್ಟಿದ್ದಾರೆ. ಹೇಮಂತ ನಾಲಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳು ಮರ್ಮ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಿಗಳ ಧರ್ಮ. ಎರಡರಲ್ಲಿ ಯಾವುದನ್ನ ಒಂದು ಪದ್ಯಭಾಗವನ್ನು ನೀವು ಪೂರ್ಣ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಇಲ್ಲಿ ಒಂದೇ ಪದ್ಯಭಾಗವನ್ನು ಕೊಟ್ಟಿರ್ತಾರೆ. 4 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 40ರಲ್ಲಿ ನೋಡಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲಿಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿವ ಬೇಡನು ನಡೆದು ಹೊತ್ತುಕೊಂಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು. ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನು ನೋಡ್ತಾ ಹೋಗೋಣ. ದಟ್ಟವಾದ ಕಾಡಿನ ಮರವೊಂದರ ಮೇಲೆ ವಾಸವಾಗಿದ್ದ ಪಾರಿವಾಳಗಳ ಕುಟುಂಬ ಬಹಳ ಅನ್ಯೋನ್ಯವಾಗಿತ್ತು. ಒಮ್ಮೆ ಬೇಡನು ಬಲೆ ಬೀಸಿದಾಗ ಅದರಲ್ಲಿ ಪಾರಿವಾಳದ ಮರಿಗಳು ಸಿಕ್ಕಿಬಿದ್ದವು. ಬಲೆಯಲ್ಲಿ ನರಳುತ್ತಿದ್ದ ಮರಿಗಳನ್ನು ಕಂಡು ಅವುಗಳ ಮೇಲಿನ ಕುರುಡು ವಾತ್ಸಲ್ಯದಿಂದ ಪಾರಿವಾಳದ ತಂದೆ ತಾಯಿಗಳು ತಮ್ಮ ವಿವೇಕವನ್ನು ಕಳೆದುಕೊಂಡವು. ಸಂಕಷ್ಟದ ಸಮಯದಲ್ಲಿ ಆಪತ್ತನ್ನು ಅರಿಯದೆ ಮರಿಗಳನ್ನು ಉಳಿಸಬೇಕೆಂಬ ವ್ಯಾಮೋಹದಿಂದ ಅವು ಕೂಡ ಬಲೆಗೆ ಹಾರಿದವು. ಕೊನೆಗೆ ಇಡೀ ಪಾರಿವಾಳದ ಹಿಂಡು ಹಸಿದ ಬೇಡನ ಪಾಲಾಗಿ ಸರ್ವನಾಶವಾದವು. ಇದರಲ್ಲಿ ಅಡಕವಾಗಿರುವಂತಹ ಮೌಲ್ಯಗಳು ಅಂತ ಹೇಳಿದ್ರೆ ವ್ಯಾಮೋಹದ ಅಪಾಯ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಅತಿಯಾದ ಮೋಹ ಅಥವಾ ವ್ಯಾಮೋಹವು ಮನುಷ್ಯನ ಸರಿಯಾದ ಆಲೋಚನಾ ಶಕ್ತಿಯನ್ನು ಮಬ್ಬುಗೊಳಿಸುತ್ತದೆ. ಇದು ಅಂತಿಮವಾಗಿ ವಿನಾಶಕ್ಕೆ ದಾರಿಯಾಗುತ್ತದೆ. ವಿವೇಕದ ಮಹತ್ವ. ಎಂತಹ ಕಷ್ಟದ ಸಂದರ್ಭ ಬಂದರೂ ವಿವೇಕವನ್ನು ಕಳೆದುಕೊಳ್ಳಬಾರದು. ಕುರುಡು ವಾತ್ಸಲ್ಯಕ್ಕಿಂತ
ವಿವೇಕಯುತವಾದ ಪ್ರೀತಿ ಮುಖ್ಯ. ನೆಕ್ಸ್ಟು ತಾಳ್ಮೆ. ಜೀವನದಲ್ಲಿ ಏನೇ ಬಂದರೂ ಧೈರ್ಯದಿಂದ ಮತ್ತು ತಾಳ್ಮೆಯಿಂದ ಎದುರಿಸಬೇಕು. ಆತುರದ ಮತ್ತು ಭಾವನಾತ್ಮಕ ನಿರ್ಧಾರಗಳು ಸಂಕಷ್ಟವನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ 4 ಅಂಕದೊಂದಿಗೆ. ಪ್ರಶ್ನೆ 41. ಬನವಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ನಿರ್ಣಯದ ಸಂವಾದವನ್ನು ಬರೆಯಿರಿ. ಉತ್ತರ. ಬೀರಣ್ಣನು ಈರಣ್ಣನಿಗೆ ಮಾರಿದ ಹೊಲದಲ್ಲಿ ಬಂಗಾರದ ಕೊಪ್ಪರಿಗೆ ಸಿಕ್ಕಿದಾಗ ಇಬ್ಬರೂ ಅದನ್ನು ತಮಗೆ ಬೇಡವೆಂದು ನಿರಾಕರಿಸುತ್ತಾರೆ. ಈ ವಿವಾದವು ಬನವಮನಹಳ್ಳಿಯ ಬನಶಂಕರಿ ದೇವಾಲಯದ ಮುಂದಿನ ಪಂಚಾಯಿತಿಯಲ್ಲಿ ಚರ್ಚೆಗೆ ಬರುತ್ತದೆ. ಈರಣ್ಣನು ನಾನು ಕೊಂಡದ್ದು ಭೂಮಿಯನ್ನೇ ಹೊರತು ನಿಧಿಯನ್ನಲ್ಲ, ಆದ್ದರಿಂದ ಇದು ಬೀರಣ್ಣನಿಗೇ ಸೇರಬೇಕು ಎಂದು ವಾದಿಸುತ್ತಾನೆ. ಬೀರಣ್ಣನು ಹೊಲ ಮಾರಿದ ಮೇಲೆ ಅದರಲ್ಲಿರುವ ಎಲ್ಲವೂ ಈರಣ್ಣನಿಗೇ ಸೇರಿದ್ದು ಎನ್ನುತ್ತಾನೆ. ಪಂಚಾಯಿತಿಯ ಮುಖಂಡ ಕೇತುಮಲ್ಲ ನಾಯಕನು ಇಬ್ಬರಿಗೂ ಅದನ್ನು ಹಂಚಿಕೊಳ್ಳಲು ಸೂಚಿಸಿದರೂ ಅವರು ಒಪ್ಪುವುದಿಲ್ಲ. ಆಗ ಗಂಡುಡುಗೆಯಲ್ಲಿ ಅಲ್ಲಿಗೆ ಬಂದ ಮಹಾರಾಣಿ ಶಾಂತಲೆ, ಈ ಹೊನ್ನು ನಿಮ್ಮಿಬ್ಬರಿಗೂ ಸೇರಿದ್ದಲ್ಲ, ಇದು ಈ ನಾಡಿನ ಪ್ರಜೆಗಳ ಬೆವರಿನ ಫಲ ಎಂದು ತೀರ್ಪು ನೀಡುತ್ತಾಳೆ. ರಾಜನ ಬೊಕ್ಕಸಕ್ಕೆ ಸೇರುವ ಬದಲು ಇದನ್ನು ಪ್ರಜಾ ಕಲ್ಯಾಣಕ್ಕೆ ಬಳಸಬೇಕೆಂದು ಅವಳು ಅಭಿಪ್ರಾಯ ಪಡುತ್ತಾಳೆ. ಅಂತಿಮವಾಗಿ ಆ ಹಣದಿಂದ ದ್ವಾರಸಮುದ್ರದಲ್ಲಿ ಕಲಾಪೂರ್ಣವಾದ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ ಅವಳಿ ದೇಗುಲಗಳನ್ನು ನಿರ್ಮಿಸಲು ನಿರ್ಧರಿಸಲಾಗುತ್ತದೆ. ಇಲ್ಲಿ ಪ್ರಶ್ನೆಯ ಆಯ್ಕೆ ಇದೆ ಮಕ್ಕಳ, ಅಥವಾ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಜಾನಿಷ್ಠೆ. ಗದ್ಯಪಾಠದಲ್ಲಿ ಈರಣ್ಣ ಮತ್ತು ಬೀರಣ್ಣ ಪಾತ್ರಗಳಲ್ಲಿ ಯಾರನ್ನು ಮೆಚ್ಚುವಿರಿ ಮತ್ತು ಏಕೆ ಅನ್ನೋದನ್ನು ಬರಿಬೇಕು. ಉತ್ತರ. ಪ್ರಜಾನಿಷ್ಠೆ ಗದ್ಯಪಾಠದಲ್ಲಿ ನಾನು ಈರಣ್ಣ ಮತ್ತು ಬೀರಣ್ಣ ಇಬ್ಬರನ್ನು ಮೆಚ್ಚುತ್ತೇನೆ, ಏಕೆಂದರೆ ಅವರಿಬ್ಬರೂ ಧರ್ಮನಿಷ್ಠರು ಮತ್ತು ನಿಸ್ವಾರ್ಥಿಗಳು. ಈರಣ್ಣನು ತನ್ನ ಹೊಲದಲ್ಲಿ ಸಿಕ್ಕ ಚಿನ್ನದ ಕೊಪ್ಪರಿಗೆಯನ್ನು ಕಂಡಾಗ ಅಧರ್ಮಕ್ಕೆ ಆಸೆಪಡದೆ ತಾನು ಕೊಂಡದ್ದು ಕೇವಲ ಮಣ್ಣನ್ನೇ ಹೊರತು ಚಿನ್ನವನ್ನಲ್ಲ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾನೆ. ಇದು ಅವನ ಸತ್ಯಸಂಧತೆಯನ್ನು ತೋರಿಸುತ್ತದೆ. ಮತ್ತೊಂದೆಡೆ ಬೀರಣ್ಣನು ಹೊಲ ಮಾರಿದ ಮೇಲೆ ಅದರಲ್ಲಿ ಸಿಕ್ಕ ನಿಧಿಯ ಮೇಲೆ ನನಗೆ ಯಾವ ಹಕ್ಕೂ ಇಲ್ಲ ಎಂದು ಹೇಳುವ ಮೂಲಕ ತನ್ನ ಉದಾರ ಗುಣವನ್ನು ಪ್ರದರ್ಶಿಸುತ್ತಾನೆ. ಸಾಮಾನ್ಯ ಜನರು ಹಣದ ಆಸೆಗೆ ಬಿದ್ದು ಜಗಳವಾಡುವ ಈ ಕಾಲದಲ್ಲಿ ಇವರಿಬ್ಬರೂ ಪರಸ್ಪರ ಈ ಸಂಪತ್ತು ನನಗಲ್ಲ, ನಿನಗೆ ಸೇರಿದ್ದು ಎಂದು ವಾದಿಸುವುದು ಅವರ ಉನ್ನತ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಇವರ ನಿಸ್ವಾರ್ಥತೆಯೇ ಮುಂದೆ ನಾಡಿನ ಕಲಾತ್ಮಕ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೇರಣೆಯಾಗುತ್ತದೆ. ಇಂತಹ ನಿಷ್ಠಾವಂತ ಪ್ರಜೆಗಳು ಒಂದು ದೇಶದ ನಿಜವಾದ ಆಸ್ತಿ ಎಂದು ನಾನು ನಂಬುತ್ತೇನೆ. ಪ್ರಶ್ನೆ 42. ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದವನ್ನು ಬರೆಯಿರಿ. ಉತ್ತರ. ವಿಶ್ವಾಮಿತ್ರನ ತಪೋಬಲದಿಂದ ಸೃಷ್ಟಿಸಲ್ಪಟ್ಟ ಗಾನರಾಣಿಯರು ಹರಿಶ್ಚಂದ್ರನಿರುವಲ್ಲಿಗೆ ಬಂದು ಅದ್ಭುತವಾಗಿ ಹಾಡಿ ಕುಣಿಯುತ್ತಾರೆ. ಅವರ ಕಲೆಗೆ ಮೆಚ್ಚಿದ ಹರಿಶ್ಚಂದ್ರನು ಅವರಿಗೆ ಅಮೂಲ್ಯವಾದ ಆಭರಣಗಳನ್ನು ಬಹುಮಾನವಾಗಿ ನೀಡುತ್ತಾನೆ. ಆದರೆ ಗಾನರಾಣಿಯರು ಆಭರಣಗಳನ್ನು ತಿರಸ್ಕರಿಸಿ, ಬಡತನದಲ್ಲಿ ಆನೆ ದೊರೆತರೆ ಫಲವೇನು, ಬಾಯಾರಿದವನಿಗೆ ತುಪ್ಪ ನೀಡಿದರೆ ದಣಿವು ಆರುವುದೇ ಎಂದು ಪ್ರಶ್ನಿಸುತ್ತಾರೆ. ಅವರು ಆಭರಣಗಳ ಬದಲಾಗಿ ಹರಿಶ್ಚಂದ್ರನ ರಾಜಲಾಂಛನವಾದ ಮುತ್ತಿನ ಸತ್ತಿಗೆಯನ್ನು ನೀಡುವಂತೆ ಕೇಳುತ್ತಾರೆ. ಹರಿಶ್ಚಂದ್ರನು ಬೆಚ್ಚಿಬಿದ್ದು, ಇದು ಸೂರ್ಯವಂಶದ ಪರಂಪರೆಯ ಗುರುತು, ರಾಜಧರ್ಮದ ಸಂಕೇತ, ಇದನ್ನು ನೀಡಲು ಸಾಧ್ಯವಿಲ್ಲ ಎಂದು ನಿರಾಕರಿಸುತ್ತಾನೆ. ಸತ್ತಿಗೆಯು ರಾಜನಿಗೆ ದೇವಸ್ವರೂಪ ಮತ್ತು ಸಕಲ ವಿಘ್ನಗಳಿಂದ ರಕ್ಷಣೆ ಮಾಡುವಂಥದ್ದು ಎಂದು ಹರಿಶ್ಚಂದ್ರ ವಿವರಿಸುತ್ತಾನೆ. ಹೀಗೆ ಹರಿಶ್ಚಂದ್ರ ಸತ್ಯ ಮತ್ತು ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ಬಂದ ಗಾನರಾಣಿಯರು ಮತ್ತು ಹರಿಶ್ಚಂದ್ರನ ನಡುವೆ ತೀವ್ರವಾದ ಸಂವಾದ ನಡೆಯುತ್ತದೆ. ಮಕ್ಕಳ, ಇಲ್ಲೂ ಸಹ ನಿಮಗೆ ಪ್ರಶ್ನೆಯ ಆಯ್ಕೆ ಇದೆ ಅಥವಾ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ರಶ್ನೆ ನೋಡಿ ಮಕ್ಕಳ.
ನಿನ್ನ ಮುತ್ತಿನ ಸತ್ತಿಗೆ ಇಟ್ಟು ಸಲಹು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಉತ್ತರ: ಈ ಪದ್ಯವು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಭಾಗವಾಗಿದ್ದು, ಹರಿಶ್ಚಂದ್ರನ ಸತ್ಯನಿಷ್ಠೆಯ ಪರೀಕ್ಷೆಯನ್ನು ವಿವರಿಸುತ್ತದೆ. ವಿಶ್ವಾಮಿತ್ರನು ಸೃಷ್ಟಿಸಿದ ಗಾನರಾಣಿಯರು ಹರಿಶ್ಚಂದ್ರನ ಸಭೆಯಲ್ಲಿ ತಮ್ಮ ಗಾಯನ ಮತ್ತು ನೃತ್ಯದ ಮೂಲಕ ರಾಜನನ್ನು ಸಂತೋಷಪಡಿಸುತ್ತಾರೆ. ರಾಜನು ಅವರಿಗೆ ವಜ್ರ ವೈಡೂರ್ಯಗಳನ್ನು ನೀಡಿದಾಗ ಅವರು ಇವು ತಮಗೆ ಬೇಡವೆಂದು ಹೇಳಿ ರಾಜನ ರಾಜ್ಯಭಾರದ ಸಂಕೇತವಾದ ಮುತ್ತಿನ ಸತ್ತಿಗೆಯನ್ನು ಬೇಡುತ್ತಾರೆ. ರಾಜನು ಅವರಿಗೆ ಸತ್ತಿಗೆಯ ಮಹತ್ವವನ್ನು ತಿಳಿಸುತ್ತಾ, ಇದು ಕೇವಲ ಛತ್ರಿಯಲ್ಲ, ತನ್ನ ವಂಶದ ಪರಂಪರೆ ಮತ್ತು ಗೌರವದ ಸಂಕೇತ ಎಂದು ವಿವರಿಸುತ್ತಾನೆ. ಶತ್ರುಗಳೆದುರು ಧೈರ್ಯ ನೀಡುವ, ಬಿಸಿಲು ಮಳೆಯಿಂದ ರಕ್ಷಿಸುವ ಈ ಸತ್ತಿಗೆಯನ್ನು ದಾನ ಮಾಡಲು ಸಾಧ್ಯವಿಲ್ಲ ಎಂದು ಸಾರುತ್ತಾನೆ. ಆದರೆ ಗಾನರಾಣಿಯರು ರಾಜನನ್ನು ಚುಚ್ಚು ಮಾತುಗಳಿಂದ ಕೆಣಕುತ್ತಾರೆ. ಹರಿಶ್ಚಂದ್ರನು ತನ್ನ ಸುಖಕ್ಕಿಂತಲೂ ರಾಜಧರ್ಮ ಮತ್ತು ಕುಲದ ಗೌರವಕ್ಕೆ ಮಾರು ಹೋಗದೆ, ಎಂತಹ ಆಮಿಷ ಅಥವಾ ಒತ್ತಡಕ್ಕೂ ಮಣಿಯದೆ ತನ್ನ ನಿಲುವನ್ನು ಸ್ಪಷ್ಟಪಡಿಸುವುದು ಈ ಪದ್ಯದ ಸಾರವಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲಿ ಒಂದೇ ಗದ್ಯ ಭಾಗ ಇರುತ್ತೆ ಮಕ್ಕಳ. ಒಟ್ಟು 4 ಅಂಕ ಸಿಗುತ್ತೆ. ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆ ಬಂತೆಂದರೆ ವಿದ್ಯಾರ್ಥಿಗಳಲ್ಲಿ ವಿಶೇಷ ಸಂಭ್ರಮ. ಅಂದು ಏನೆಲ್ಲ ವರ್ಣರಂಜಿತ ಮೆರವಣಿಗೆಗಳು, ಎಷ್ಟೆಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯುತ್ತವೆ. ಬೆಂಗಳೂರಿನಲ್ಲಂತೂ ಲಕ್ಷಾಂತರ ವಿದ್ಯಾರ್ಥಿಗಳು ಚಿತ್ರ ವಿಚಿತ್ರ ಮುಖವಾಡಗಳನ್ನು ಧರಿಸಿ ವಾಯು ಮಾಲಿನ್ಯದ ವಿರುದ್ಧ ಮೌನ ಮೆರವಣಿಗೆ ಮಾಡುವುದೇನು, ಸಸ್ಯ ಸಂಪತ್ತಿನ ರಕ್ಷಣೆಯ ಘೋಷಣೆ ಮಾಡುತ್ತಾ ಲಾಲ್ಬಾಗಿನಿಂದ ಕಬ್ಬನ್ ಪಾರ್ಕ್ವರೆಗೆ ಸಾಲಾಗಿ ಬರುವುದೇನು, ಜಲ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ವಿಧಾನಸೌಧದಿಂದ ನಿಲಿಗಾಗಿ ಓಟ ಮಾಡುವುದೇನು, ಕೆರೆಗಳ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ಸ್ಯಾಂಕಿ ಟ್ಯಾಂಕಿ ಸುತ್ತ ಮಾನವ ಸರಪಳಿ ನಿರ್ಮಿಸುವುದು, ಕಂಠೀರವ ಕ್ರೀಡಾಂಗಣದಲ್ಲಿ ನೃತ್ಯ ಮಾಡುವುದು, ಕಲಾ ಪ್ರದರ್ಶನ ಮಾಡುವುದು, ಬೀದಿ ನಾಟಕ ಮಾಡುವುದು ಹೀಗೆ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತವೆ. ಆದರೂ ನಮ್ಮ ಜನರಿಗೆ ಪರಿಸರ ಕಾಳಜಿಯ ಬಗ್ಗೆ ಇನ್ನೂ ಅರಿವಾಗದಿರುವುದು ಸೋಜಿಗದ ಸಂಗತಿಯಾಗಿದೆ. ಇಂದು ಯುರೋಪ್, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ಗಳಂತಹ ವಿದೇಶ ರಾಷ್ಟ್ರಗಳಲ್ಲಿ ಒಂದಕ್ಕಿಂತಲೂ ಹೆಚ್ಚಿನ ಜನಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅಲ್ಲಿನವರು ಹಾಕಿಕೊಳ್ಳುವ ಕಾರ್ಯಗಳು ಕೂಡ ತೀರಾ ವಿಶಿಷ್ಟವಾಗಿರುತ್ತವೆ. ಗ್ರೀನ್ಪೀಸ್ನಂತಹ ಪೃಥ್ವಿರಕ್ಷಣಾ ಯೋಧರ ದಟ್ಟು ಹೊಗೆ ಕಾರುವ ಕಾರ್ಖಾನೆಗಳ ಚಿಮಣಿಗಳ ಮೇಲೆ ಹತ್ತಿ ಕುಳಿತು ನಮ್ಮೆಲ್ಲರ ಹಕ್ಕು ಎಂದು ಘೋಷಿಸುತ್ತಾರೆ. ಹೆಮ್ಮರಗಳನ್ನು ಕಡಿದು ಸಾಗಿಸುವ ದಾರಿಗೆ ಅಡ್ಡಲಾಗಿ ಗುಂಡಿ ತೋಡಿ ತಮಗೆ ತಾವೇ ಸರಪಳಿ ಬಿಗಿದು ಬೀಗ ಹಾಕಿ ಕುಳಿತು ಬಿಡುತ್ತಾರೆ. ಚರ್ಮಕ್ಕಾಗಿ ಸೀಲ್ ಪ್ರಾಣಿಗಳನ್ನು ಕೊಲ್ಲಬಾರದೆಂದು ಹಿಮ ಪ್ರಾಂತ್ಯಕ್ಕೆ ಹೋಗಿ ಸೀಲ್ ಪ್ರಾಣಿಗಳ ಮೇಲೆ ಎನಾಮಲ್ ಬಣ್ಣ ಸುರಿದು ಚರ್ಮದ ಅಂದಗೆಡಿಸಿ ಬರುತ್ತಾರೆ. ಕಾರ್ಖಾನೆಗಳು ಸಮುದ್ರದ ಆಳಕ್ಕೆ ಕೊಳೆಯನ್ನು ಬಿಡಬಾರದೆಂದು ಮುಳುಗು ಜೀವಿಗಳು ಸಮುದ್ರದ ಆಳಕ್ಕೆ ಹೋಗಿ ಕೊಳವೆಯ ಬಾಯಿಯನ್ನು ಕಟ್ಟಿ ಬರುತ್ತಾರೆ. ಇಂತಹ ಕೆಚ್ಚೆದೆಯ ಸಾಹಸಗಳಲ್ಲಿ ತೊಡಗಿಕೊಂಡು ಮಾತ್ರ ಪರಿಸರ ರಕ್ಷಣೆ ಮಾಡುತ್ತಾರೆ. ಮೇಲಿನ ಗದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಅ. ವಿದೇಶಗಳಲ್ಲಿ ಪರಿಸರ ಸಂರಕ್ಷಣೆಯನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ, ಹೇಗೆ? ಉತ್ತರ: ವಿದೇಶಗಳಲ್ಲಿ ಪರಿಸರ ರಕ್ಷಣೆಯು ಕೆಚ್ಚೆದೆಯ ಸಾಹಸಗಳಿಂದ ಕೂಡಿರುತ್ತದೆ. ಗ್ರೀನ್ಪೀಸ್ನಂತಹ ಯೋಧರು ದಟ್ಟ ಹೊಗೆ ಕಾರುವ ಕಾರ್ಖಾನೆಗಳ ಚಿಮಣಿಗಳ ಮೇಲೆ ಹತ್ತಿ ಕುಳಿತು ಪ್ರತಿಭಟಿಸುತ್ತಾರೆ. ಮರಗಳನ್ನು ಕಡಿದು ಸಾಗಿಸುವ ದಾರಿಗೆ ಅಡ್ಡಲಾಗಿ ಗುಂಡಿ ತೋಡಿ ತಮಗೆ ತಾವೇ ಸರಪಳಿ ಬಿಗಿದುಕೊಂಡು ಕುಳಿತುಕೊಳ್ಳುತ್ತಾರೆ. ಸೀಲ್ ಪ್ರಾಣಿಗಳನ್ನು ಚರ್ಮಕ್ಕಾಗಿ ಕೊಲ್ಲಬಾರದೆಂದು ಅವುಗಳ ಮೈಮೇಲೆ ಬಣ್ಣ ಸುರಿದು ಅಂದಗೆಡಿಸುತ್ತಾರೆ. ಅಲ್ಲದೆ ಕಾರ್ಖಾನೆಗಳು ಸಮುದ್ರದ ಆಳಕ್ಕೆ ಕೊಳೆಯನ್ನು ಬಿಡಬಾರದೆಂದು ಮುಳುಗು ಜೀವಿಗಳು ಸಮುದ್ರದ ಆಳಕ್ಕೆ ಹೋಗಿ
ಕೊಳವೆಯ ಬಾಯಿಯನ್ನು ಕಟ್ಟಿ ಬರುತ್ತಾರೆ. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನಾಚರಣೆ ಸಂಭ್ರಮ ಹೇಗಿರುತ್ತದೆ? ಉತ್ತರ, ವಿಶ್ವ ಪರಿಸರ ದಿನಾಚರಣೆಯಂದು ವಿದ್ಯಾರ್ಥಿಗಳಲ್ಲಿ ವಿಶೇಷ ಸಂಭ್ರಮವಿರುತ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಚಿತ್ರ ವಿಚಿತ್ರ ಮುಖವಾಡಗಳನ್ನು ಧರಿಸಿ ಮೌನ ಮೆರವಣಿಗೆ ಮಾಡುತ್ತಾರೆ. ಸಸ್ಯ ಸಂಪತ್ತಿನ ರಕ್ಷಣೆಯ ಘೋಷಣೆ ಮಾಡುತ್ತಾ ಲಾಲ್ಬಾಗಿನಿಂದ ಕಬ್ಬನ್ ಪಾರ್ಕ್ವರೆಗೆ ಸಾಲಾಗಿ ಬರುತ್ತಾರೆ. ಜಲ ರಕ್ಷಣೆಗಾಗಿ ಓಟ, ಕೆರೆಗಳ ರಕ್ಷಣೆಗಾಗಿ ಮಾನವ ಸರಪಳಿ ನಿರ್ಮಿಸುವುದು, ಕ್ರೀಡಾಂಗಣದಲ್ಲಿ ನೃತ್ಯ, ಕಲಾ ಪ್ರದರ್ಶನ ಹಾಗೂ ಬೀದಿ ನಾಟಕಗಳನ್ನು ಮಾಡುವ ಮೂಲಕ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಇಲ್ಲಿ ಒಂದೇ ಒಂದು ಪತ್ರ ಬರೀಬೇಕಾಗತ್ತೆ, 5 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 44, ನಿಮ್ಮನ್ನು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಂದನ್ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವಂತೆ ಕೋರಿ ಪಂಚಾಯಿತಿಯ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ. ನೋಡಿ ಮಕ್ಕಳ, ಇಲ್ಲಿ ಇವರಿಂದ ಚಂದನ್ 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೀಳಗಿ ಬಾಗಲಕೋಟೆ ಜಿಲ್ಲೆ. ಇವರಿಗೆ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಬೀಳಗಿ ಬಾಗಲಕೋಟೆ ಜಿಲ್ಲೆ. ಮಾನ್ಯರೇ, ವಿಷಯ: ನಮ್ಮ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವಂತೆ ಕೋರಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಬೀಳಗಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದೇನೆ. ನಮ್ಮ ಗ್ರಾಮದ ಮಹಿಳೆಯರ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿ, ಆರೋಗ್ಯ, ರಕ್ಷಣೆ ಹಾಗೂ ನಮಗೆ ದೊರೆಯಬೇಕಾದ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಒಂದು ವೇದಿಕೆಯ ಅವಶ್ಯಕತೆ ಇದೆ. ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವುದರಿಂದ ಗ್ರಾಮದ ಮಕ್ಕಳು ಮತ್ತು ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪಂಚಾಯಿತಿಯ ಗಮನಕ್ಕೆ ತರಲು ಸಹಕಾರಿಯಾಗುತ್ತದೆ. ಆದುದರಿಂದ ಮಾನ್ಯ ಅಧ್ಯಕ್ಷರು ಈ ಬಗ್ಗೆ ಗಮನಹರಿಸಿ ಆದಷ್ಟು ಶೀಘ್ರವಾಗಿ ನಮ್ಮ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಬೇಕೆಂದು ಈ ಪತ್ರದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ತಮ್ಮ ನಂಬುಗೆಯ ಚಂದನ್. ಎಡಭಾಗದಲ್ಲಿ ಸ್ಥಳ ಬೀಳಗಿ, ದಿನಾಂಕ 24/3/2026. ಇಲ್ಲಿ ನಿಮಗೆ ಪ್ರಶ್ನೆಯ ಆಯ್ಕೆ ಇದೆ ನೋಡಿ ಮಕ್ಕಳ. ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ದೀಕ್ಷಿತ್ ಎಂದು ಭಾವಿಸಿಕೊಂಡು ವಿಜಯಪುರ ನಿವಾಸಿಯಾದ ನಿಮ್ಮ ಗೆಳತಿ ಗೌರಿ ಎಂಬುವವಳನ್ನು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ. ನೋಡಿ ಮಕ್ಕಳ, ಇದು ವೈಯಕ್ತಿಕ ಪತ್ರ ಆಗಿರೋದ್ರಿಂದ ಎಡಭಾಗದಲ್ಲಿ ಕ್ಷೇಮ, ಮಧ್ಯದಲ್ಲಿ ಶ್ರೀ ಹಾಗೂ ಬಲಭಾಗದಲ್ಲಿ ಇವರಿಂದ ದೀಕ್ಷಿತ್ ಸರ್ಕಾರಿ ಪ್ರೌಢಶಾಲೆ ಹನೂರು ಚಾಮರಾಜನಗರ, ದಿನಾಂಕ 24/3/2026. ಪ್ರೀತಿಯ ಗೆಳತಿ ಗೌರಿ, ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ. ನೀನು ಮತ್ತು ನಿನ್ನ ಮನೆಯವರೆಲ್ಲರೂ ಅಲ್ಲಿ ಕ್ಷೇಮವಾಗಿರುವಿರಿ ಎಂದು ನಂಬಿದ್ದೇನೆ. ನಿನ್ನ ಅಭ್ಯಾಸವು ಚೆನ್ನಾಗಿ ನಡೆಯುತ್ತಿದೆ ಎಂದು ಭಾವಿಸುತ್ತೇನೆ. ಈ ಪತ್ರವನ್ನು ಬರೆಯಲು ಮುಖ್ಯ ಕಾರಣವೇನೆಂದರೆ, ನಮ್ಮ ಹನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಂದಿನ ವಾರ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ನಾನು ಓಟದ ಸ್ಪರ್ಧೆ ಮತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದೇನೆ. ನೀನು ಈ ಕ್ರೀಡೋತ್ಸವಕ್ಕೆ ಬಂದು ನಮ್ಮ ಶಾಲೆಯ ಆಟಗಳನ್ನು ನೋಡಿ ನನ್ನನ್ನು ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ಆಹ್ವಾನಿಸುತ್ತಿದ್ದೇನೆ. ನಿನ್ನ ಭೇಟಿ ನನಗೆ ಹೆಚ್ಚಿನ ಸಂತೋಷ ನೀಡುತ್ತದೆ. ಖಂಡಿತವಾಗಿ ಬರುತ್ತೀಯಲ್ಲವೇ? ಮನೆಯಲ್ಲಿ ನಿನ್ನ ತಂದೆ ತಾಯಿಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ನಿನ್ನ ಪ್ರೀತಿಯ ಗೆಳೆಯ ದೀಕ್ಷಿತ್. ಎಡಭಾಗದಲ್ಲಿ ಹೊರವಿಳಾಸ ಗೌರಿ, ವಿಜಯಪುರ ಜಿಲ್ಲೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಇಲ್ಲಿ ಒಂದೇ ಪ್ರಬಂಧ ಬರಿಬೇಕಾಗತ್ತೆ, 5 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 45, ರಾಷ್ಟ್ರೀಯ ಭಾವೈಕ್ಯತೆ. ಪೀಠಿಕೆ:
ಭಾರತವು ಅನೇಕ ಜನಾಂಗಗಳು, ಧರ್ಮಗಳು ಮತ್ತು ಭಾಷೆಗಳನ್ನು ಹೊಂದಿರುವ ಒಂದು ವಿಶಾಲವಾದ ರಾಷ್ಟ್ರ. ಈ ಎಲ್ಲ ವೈವಿಧ್ಯತೆಗಳ ನಡುವೆಯೂ ನಾವೆಲ್ಲರೂ ಭಾರತೀಯರು ಎಂಬ ಏಕತೆಯ ಮನೋಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ. ವಿಷಯ ನಿರೂಪಣೆ. ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಜಗತ್ತಿನ ವಿಶಿಷ್ಟ ದೇಶವಾಗಿದೆ. ನಮ್ಮ ದೇಶದಲ್ಲಿ ವಿವಿಧ ಭಾಷೆಗಳು, ಸಂಸ್ಕೃತಿಗಳು ಮತ್ತು ಧರ್ಮಗಳಿದ್ದರೂ ನಾವೆಲ್ಲರೂ ಸಮಾನರು. ರಾಷ್ಟ್ರೀಯ ಭಾವೈಕ್ಯತೆಯು ದೇಶದ ಶಾಂತಿ ಮತ್ತು ಸಮೃದ್ಧಿಗೆ ಭದ್ರ ಬುನಾದಿಯಾಗಿದೆ. ಭಾರತೀಯ ನಾಗರಿಕತೆಯು ಧಾರ್ಮಿಕ ಮತ್ತು ನೈತಿಕ ತಳಹದಿಯ ಮೇಲೆ ಗಟ್ಟಿಯಾಗಿ ನಿಂತಿದೆ. ನಮ್ಮ ಸಂವಿಧಾನವು ಜಾತ್ಯತೀತವಾಗಿದ್ದು ಪ್ರತಿಯೊಬ್ಬರಿಗೂ ತಮ್ಮ ಧರ್ಮ ಆಚರಿಸುವ ಹಕ್ಕನ್ನು ನೀಡಿದೆ. ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಮುದ್ರೆಗಳು ನಮ್ಮ ಏಕತೆಯ ಪರಮೋಚ್ಚ ಸಂಕೇತಗಳಾಗಿವೆ. ವಿವಿಧ ಪ್ರದೇಶಗಳ ಜನರ ನಡುವೆ ಸೌಹಾರ್ದತೆ ಮತ್ತು ಪ್ರೀತಿಯ ಸಂಬಂಧವಿದೆ. ಹಬ್ಬ ಹರಿದಿನಗಳನ್ನು ಜಾತಿ ಮತ ಭೇದವಿಲ್ಲದೆ ಆಚರಿಸುವುದು ಭಾರತದ ದೊಡ್ಡ ಗುಣವಾಗಿದೆ. ದೇಶದ ಮೇಲೆ ಸಂಕಷ್ಟ ಬಂದಾಗ ನಾವೆಲ್ಲರೂ ಪಕ್ಷಭೇದ ಮರೆತು ಒಂದಾಗಿ ನಿಲ್ಲುತ್ತೇವೆ. ನಾವೆಲ್ಲರೂ ಒಂದೇ ಮನೆಯವರಂತೆ ಬಾಳುತ್ತಿರುವುದು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಪ್ರಾದೇಶಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ರಾಷ್ಟ್ರದ ಹಿತಾಸಕ್ತಿಗೆ ಆದ್ಯತೆ ನೀಡಬೇಕು. ಯುವ ಪೀಳಿಗೆಯಲ್ಲಿ ದೇಶಭಕ್ತಿ ಮತ್ತು ಐಕ್ಯತೆಯ ಮನೋಭಾವವನ್ನು ಬೆಳೆಸಬೇಕು. ಉಪಸಂಹಾರ. ದೇಶದ ಏಳಿಗೆ ಮತ್ತು ಭದ್ರತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಅತಿ ಅವಶ್ಯಕ. ನಾವು ನಮ್ಮ ಭಾಷೆ, ಧರ್ಮಕ್ಕಿಂತ ಮಿಗಿಲಾಗಿ ದೇಶವನ್ನು ಪ್ರೀತಿಸಬೇಕು. ಸೌಹಾರ್ದತೆಯಿಂದ ಬಾಳುವ ಮೂಲಕ ದೇಶದ ಏಕತೆಯನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಕರ್ತವ್ಯ. ನೆಕ್ಸ್ಟ್ ನೋಡಿ ಮಕ್ಕಳ, ಶೈಕ್ಷಣಿಕ ಪ್ರವಾಸದ ಮಹತ್ವ. ಪೀಠಿಕೆ. ಶಿಕ್ಷಣ ಎಂದರೆ ಕೇವಲ ತರಗತಿಯ ಒಳಗೆ ಕುಳಿತು ಕಲಿಯುವುದಲ್ಲ. ಪ್ರತ್ಯೇಕವಾಗಿ ನೋಡಿ ತಿಳಿಯುವ ಶೈಕ್ಷಣಿಕ ಪ್ರವಾಸವು ವಿದ್ಯಾರ್ಥಿಗಳ ವ್ಯಕ್ತಿತ್ವದ ವಿಕಸನಕ್ಕೆ ಬಹಳ ಮುಖ್ಯವಾಗಿದೆ. ವಿಷಯ ನಿರೂಪಣೆ. ದೇಶ ಸುತ್ತು ಕೋಶ ಓದು ಎಂಬ ಗಾದೆಯಂತೆ ಪ್ರವಾಸವು ಪುಸ್ತಕದ ಜ್ಞಾನಕ್ಕಿಂತಲೂ ಮಿಗಿಲಾದ ಅನುಭವವನ್ನು ನೀಡುತ್ತದೆ. ಶೈಕ್ಷಣಿಕ ಪ್ರವಾಸಗಳು ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ ಮತ್ತು ಕುತೂಹಲವನ್ನು ಮೂಡಿಸುತ್ತವೆ. ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ನಮ್ಮ ಪೂರ್ವಜರ ಸಾಧನೆ ಮತ್ತು ಶಿಲ್ಪಕಲೆಯ ಬಗ್ಗೆ ತಿಳಿಯಬಹುದು. ಭೌಗೋಳಿಕ ಮತ್ತು ವೈಜ್ಞಾನಿಕ ಸಂಗತಿಗಳನ್ನು ಪ್ರತ್ಯೇಕವಾಗಿ ನೋಡಿದಾಗ ಅವು ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಪ್ರವಾಸವು ವಿದ್ಯಾರ್ಥಿಗಳಲ್ಲಿ ಸಂಘಟಿತವಾಗಿ ಕೆಲಸ ಮಾಡುವ ಮತ್ತು ಸಹಕಾರ ನೀಡುವ ಗುಣವನ್ನು ಬೆಳೆಸುತ್ತದೆ. ಇದು ಶಾಲೆಯ ಏಕತಾನತೆಯ ಜೀವನದಿಂದ ಹೊರಬಂದು ಪ್ರಕೃತಿಯನ್ನು ಸವಿಯಲು ಅವಕಾಶ ನೀಡುತ್ತದೆ. ಪ್ರವಾಸದಲ್ಲಿ ಹೊಸ ಹೊಸ ಪರಿಸರ ಮತ್ತು ಜನರ ಸಂಸ್ಕೃತಿಯ ಪರಿಚಯವಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮಯದ ಪಾಲನೆ ಮತ್ತು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಪ್ರವಾಸಿ ತಾಣಗಳ ಸಂರಕ್ಷಣೆಯ ಮಹತ್ವವನ್ನು ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಅರಿಯುತ್ತಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಸೌಹಾರ್ದಯುತ ಬಾಂಧವ್ಯ ಬೆಳೆಯಲು ಇದು ಸಹಕಾರಿ. ವಿವಿಧ ಸ್ಮಾರಕಗಳ ಇತಿಹಾಸವನ್ನು ಅರಿಯುವ ಮೂಲಕ ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡುತ್ತದೆ. ಶೈಕ್ಷಣಿಕ ಪ್ರವಾಸವು ಕಲಿಕೆಯನ್ನು ಹೆಚ್ಚು ಆನಂದದಾಯಕ ಮತ್ತು ಅರ್ಥಪೂರ್ಣವಾಗಿಸುತ್ತದೆ. ಉಪಸಂಹಾರ. ಶೈಕ್ಷಣಿಕ ಪ್ರವಾಸಗಳು ಕೇವಲ ಮನರಂಜನೆಯ ಸಾಧನವಲ್ಲ, ಅವು ಜ್ಞಾನದ ಭಂಡಾರಗಳು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂತಹ ಪ್ರವಾಸಗಳಲ್ಲಿ ಭಾಗವಹಿಸಿ ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳಬೇಕು. ಮಕ್ಕಳ, ಇಲ್ಲಿಗೆ 9ನೇ ತರಗತಿಯ ಕನ್ನಡದಲ್ಲಿ ಎಸ್ಎ2ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಮಕ್ಕಳ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಫಸ್ಟ್